ಮಾಯೆ. ಅಂತ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೀವಿ. ಇಲ್ಲಿ ಎಷ್ಟೋ ಜನ ಸಾಧಕರು ಈ ಜಗತ್ತಲ್ಲಿ ಏನೇನೋ ಪವಾಡಗಳನ್ನ ಮಾಡಿದ್ದಾರೆ, ಹೆಂಗ್ ಬೇಕೋ ಹಂಗೆ ಜೀವನ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಮಗಳಿಗೆ ನಮ್ಮ ಜೀವನಕ್ಕೆ ಬೇಕಾದಂತ ಒಂದಷ್ಟು ಕನಸುಗಳನ್ನ ನೆನ್ಸ್ ಮಾಡ್ಕೊಳ್ಳುವಂತ ಶಕ್ತಿ ಈ ಪ್ರಪಂಚಕ್ಕೆ ಇಲ್ವೋ, ಅಥವಾ ಆ ಶಕ್ತಿ ನಮಗಿಲ್ವೋ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಇದು ಒಂದು ಅಖಂಡವಾದಂತ ಪ್ರಪಂಚದಲ್ಲಿ ನಾವು ನೀವೆಲ್ಲರೂ ಕೂಡ ರಾಜರ ತರ ಬದುಕುವಂತ ಅವಕಾಶಗಳು ಹೇರಳವಾಗಿದೆ. ಬಟ್ ಎಷ್ಟೋ ಸಲ ಆ ಅವಕಾಶಗಳನ್ನ ಸರಿಯಾದಂತ ರೀತಿಯಲ್ಲಿ ಪರಿಚಯ ಮಾಡುವಂತ ವ್ಯಕ್ತಿಗಳಿರ್ಬಹುದು, ಅದನ್ನ ಒಂದು ದಾರಿ ತೋರಿಸುವಂತ ಗುರುಗಳಿರ್ಬಹುದು, ನಮಗೆ ಸಿಗದೆ ಇರ್ಬೋದು, ಅಥವಾ ಸಿಕ್ಕರೂ ನಾವು ಗುರುತಿಸದೆ ಎಷ್ಟೋ ಜನ ನಾವು ಕಣ್ಣಿದ್ರು ಕೂಡ ಕುರುಡರಾಗ್ಬೋದು. ಅಂತ ಒಂದು ಅದ್ಭುತವಾದಂತ ಅವಕಾಶ ಇವತ್ತು ನಿಮ್ ಕಣ್ಣೆದುರುಗಡೆ ಬಂದಿದೆ. ಸಾಮಾನ್ಯವಾಗಿ ಈ ಅವಕಾಶನೂ ಕೂಡ ಸುಖ ಸುಮ್ಮನೆ ನಿಮ್ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಎಷ್ಟೋ ಸಲ ಅನ್ಕೊಳ್ತೀನಿ, ನಮ್ಮ ಯಾವ್ದೋ ಜನ್ಮದ ಪುಣ್ಯ ಈ ರೀತಿಯಾದಂತ ಒಂದು ಅವಕಾಶವನ್ನ ನಾವು ಪರಿಚಯ ಮಾಡುತ್ತೆ. ಎಷ್ಟೋ ಜನಗಳಿಗೆ ಈ ಅವಕಾಶಗಳು ಬರುತ್ತೆ, ಬಟ್ ಎಷ್ಟೋ ಜನಗಳು ಇದನ್ನ ಒಪ್ಕೊಳಕ್ ಸಾಧ್ಯ ಇಲ್ಲ. ಒಪ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ತಪ್ಪು ಅಂತಲ್ಲ, ಯಾಕಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಇನ್ನೂ ಕೂಡ ಪರಿವರ್ತನೆಯ ಕಾಲ ಬಂದಿಲ್ಲ ಅಂತಾನೆ ಅರ್ಥ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ 19 ವರ್ಷದ ಹಿಂದ್ಗಡೆ ಈ ಒಂದು ಅವಕಾಶವನ್ನ ನಾನ್ ನೋಡಿ ಮಾಡ್ಬೇಕು ಅಂತ ಹೋದಾಗ, ನಾನು ಬಹಳಷ್ಟು ಜನರ ಹತ್ರ ಕೇಳಿದಾಗ ಬಹಳಷ್ಟು ಜನ ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ. ಅವ್ರು ತಿಳಿದಾದಂತ ವಿಚಾರಗಳನ್ನ ಹೇಳಿದ್ರು, ಇದು ಹಾಗೆ ಇದು ಹೀಗೆ ಅಂತ ಹೇಳಿದ್ರು. ಬಟ್ ಎಲ್ಲೋ ಒಂದ್ ಕಡೆ ನಾನು ಸರಿಯಾದಂತ ವ್ಯಕ್ತಿಯ ಮಾರ್ಗದರ್ಶನದಿಂದ ಈ ಒಂದು ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡಿರೋದ್ರಿಂದ ಫ್ರೆಂಡ್ಸ್, ಇವತ್ತು ನನ್ನ ಬದುಕು ಅನ್ನುವಂಥದ್ದು ಬಂಗಾರವಾಗಿದೆ. ಇವತ್ತು ಒಂದು ಸ್ವರ್ಗದಂತ ಜೀವನವನ್ನ ನಾನು ಇವತ್ತು ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದರ ಸಂಪೂರ್ಣ ಶ್ರೇಯಸ್ಸು ಹೋಗ್ಬೇಕಾಗಿರೋದು ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಮಂಜುನಾಥ್ ಶೆಟ್ಟಿ ಸರ್. ಅಂಡ್ ಈ ಒಂದು ಮೋದಿ ಕೇರ್ ಸಿಸ್ಟಮ್ಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೋ ಒಂದು ಹಳ್ಳಿಯ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ ನಾನು. ಒಂದು ಸಣ್ಣ ಜೀವನೋಪಾಯಕ್ಕಾಗಿ ಬ್ಯಾಂಗ್ಳೂರಿಗೆ ಬಂದು ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು, ಬೇಕರಿಗಳಲ್ಲಿ ಕೆಲಸ ಮಾಡ್ಕೊಂಡು, ಡಾಬಾದಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ನಾನು ಬೆಳಗಾವಿಗೆ ಬರ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಬರ್ತಾ ಇರ್ಬೇಕಾದಾಗ ಪೈ ಬಸ್ ಅಂತ ಒಂದು ಬಸ್ ಹೋಯ್ತು. 20 ವರ್ಷದ ಹಿಂದ್ಗಡೆ ಟ್ರಾವೆಲ್ಸ್ ಅಲ್ಲಿ ಕೂತ್ಕೊಂಡು ಆ ಬಸ್ಸಿಗೆ ನಾನು ಬುಕಿಂಗ್ ಮಾಡ್ತಾ ಇದ್ದೆ, ಟಿಕೆಟ್ ಮಾಡ್ತಾ ಇದ್ದೆ, ಟ್ರಾವೆಲ್ ಬುಕಿಂಗ್ ಮಾಡ್ತಾ ಇದ್ದೆ, ಕೊರಿಯರ್ ಬುಕಿಂಗ್ ಮಾಡ್ತಾ ಇದ್ದೀನಿ. ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ ಅನ್ನುವಂಥದ್ದು ಬೆಂಗಳೂರಿಗೆ ಕೂತ್ಕೊಂಡು ಕೇಳ್ತಿದ್ದೆ, ನೋಡ್ತಿರ್ಲಿಲ್ಲ. ಆ ರೀತಿ ಇದ್ದಂತ ವ್ಯಕ್ತಿ ಇವತ್ತು ಮೋದಿ ಕೇರಿಗೆ ಬಂದು ಮೋದಿ ಕೇರ್ ಅವಕಾಶಗಳನ್ನ ಅರ್ಥ ಮಾಡ್ಕೊಂಡು ಇವತ್ತು ಬೆಳಗಾವಿಯಲ್ಲಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ವಿ. ಸಾಮಾನ್ಯ ವ್ಯಕ್ತಿಗಳು ಇವತ್ತು ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಅವತ್ತು ತಗೊಂಡಂತ ಒಂದು ನಿರ್ಧಾರ ಇವತ್ತು ಲಕ್ಷಾಂತರ ಜನಗಳ ಜೀವನದ ನೆಮ್ಮದಿ ಕಾರಣ ಆಗಿದೆ. ಎಷ್ಟೋ ಜನ ಅವ್ರ ಕಾಲ್ ಮೇಲ್ಗಡೆ ನಿಂತ್ಕೊಂಡು ದುಡಿತಿದ್ದಾರೆ, ಅವ್ರ ಕನಸಿನಂತೆ ಬದುಕ್ತಿದ್ದಾರೆ. ಅವ್ರ ಒಂದು ಟೈಮ್ ಫ್ರೀಡಮ್ ಸಿಕ್ಕಿದೆ, ಬಾಸ್ ಫ್ರೀಡಮ್ ಸಿಕ್ಕಿದೆ, ಅವರ ಒಂದು ಯೋಚನಾ ಲಹರಿಗಳು ಬದಲಾಗಿದೆ, ಒಂದು ಬಿಸ್ನೆಸ್ ಆಂಟರ್ಪ್ರಿನರ್ ತರ ಥಿಂಕಿಂಗ್ ಮಾಡುವಂತ ಶಕ್ತಿ ಬಂದಿದೆ. ಜೀವನವೇ ಮುಗ್ದೋಯ್ತು ಅನ್ನುವಂತ ವ್ಯಕ್ತಿಗಳು ಕೂಡ ಇವತ್ತು ತಮ್ಮ ಅದ್ಭುತವಾದಂತ ಬದುಕನ್ನ ಕಟ್ಟಿಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮೋದಿ ಕೇರ್ ಸ್ನೇಹಿತರೆ. ಇಷ್ಟೆಲ್ಲದರ ನಡುವೆನೂ ಕೂಡ ಈ ಅವಕಾಶದ ಬಗ್ಗೆ ಇನ್ನೂ ಬಹಳಷ್ಟು ಜನಗಳಿಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಬಹಳಷ್ಟು ಜನಗಳಿಗೆ ಈ ಒಂದು ವ್ಯವಸ್ಥೆ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಅವರು ಇದ್ರೊಳಗಡೆ ಡೀಪ್ ಸ್ಟಡಿ ಮಾಡಿಲ್ಲ. ನನಗನ್ಸುತ್ತೆ ಮುಂದಿನ 10-20 ವರ್ಷಗಳಲ್ಲಿ ಈ ಅವಕಾಶವನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಇದರಲ್ಲಿ ದೊಡ್ಡ ಮಟ್ಟದ ಒಂದು ಚಿಂತನೆ ಮಾಡ್ತಾರೋ, ಇದ್ರ ಅಧ್ಯಯನ ಮಾಡ್ತಾರೋ, ಇದ್ರ ಒಳಗಡೆ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೋ, ಅವರೆಲ್ಲರೂ ಕೂಡ ಒಂದು ಅದ್ಭುತವಾದ ಬದುಕನ್ನ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಯಾವುದೇ ರೀತಿಯಾದ ಬಂಡವಾಳ ಬೇಕಾಗ್ದೇನೆ ಯಾರು ಬೇಕಾದರೂ ಎಲ್ಲಿಂದ ಬೇಕಾದ್ರೂ ತಮ್ಮ ಸಮಯಕ್ಕನುಗುಣವಾಗಿ ತಮ್ಮ ಜಾಗದಲ್ಲೇ ಕೂತ್ಕೊಂಡು ತಮಗೆ ಇಷ್ಟ ಬಂದಂತ ಜಾಗದಲ್ಲಿ ಕೂತ್ಕೊಂಡು ಮಾಡುವಂತ ಒಂದು ಅದ್ಭುತವಾದಂತ ವ್ಯವಸ್ಥೆ ಏನಾದ್ರೂ ಇದ್ದದಿದ್ರೆ ಅದು ಮೋದಿ ಕೇರ್ ಸ್ನೇಹಿತರೆ. ವೆರಿ ಸಿಂಪಲ್ ಕಾನ್ಸೆಪ್ಟ್. ನನಗೆ ಬಹಳಷ್ಟು ಸಲ ಆಶ್ಚರ್ಯ ಆಗುತ್ತೆ. ಈಗಷ್ಟೇ ನಾನೊಂದು ಬುಕ್ ಓದ್ತಾ ಕೂತ್ಕೊಳ್ತಿದ್ದೀನಿ, ಯಾಕಿದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂತ. ಅದರಲ್ಲಿ ಒಂದು ಸಾಕಷ್ಟು ಜಿಜ್ಞಾಸೆಗಳಿಗೆ ಉತ್ತರ ಸಿಗ್ತಿ ಇವತ್ತು. ಯಾಕಂತ ಹೇಳಿದ್ರೆ ಬದುಕಲ್ಲಿ ಅಥವಾ ಈ ಜಗತ್ತಲ್ಲಿ ಎಲ್ಲವನ್ನು ಎಲ್ಲರೂ ಒಪ್ಪಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ಒಂದಿಷ್ಟು ಜನ ಒಪ್ತಾರ ಅಂತ ಹೇಳಿದ್ರೆ ಅದನ್ನ ಇನ್ನೊಂದಿಷ್ಟು ಜನ ವಿರೋಧಿಸುವವ್ರು ಇರ್ಲೇಬೇಕು. ಯಾವ ರೀತಿ ಹಗಲಂತಿರುತ್ತೋ ಅದೇ ರೀತಿ ರಾತ್ರಿ ಅಂತ ಇರ್ಬೇಕು. ಯಾವ ರೀತಿ ಸಿಹಿ ಅಂತಿರುತ್ತೋ ಅದೇ ರೀತಿ ಕಹಿ ಅಂತ ಇರ್ಬೇಕು. ಯಾವ ರೀತಿ ಸುಖ ಅಂತ ಇದೆಯೋ ಅದಾದ್ಮೇಲೆ ಅದಕ್ಕೆ ವಿರುದ್ಧವಾದಂತ ಒಂದು ಕಷ್ಟ ಅನ್ನುವಂಥದ್ದು ಕೂಡ ಇರುತ್ತೆ. ಕಪ್ಪು ಬಿಳಿ ಇದ್ದ ಹಾಗೇನೆ ಪ್ರತಿ ಒಂದಕ್ಕೂ ಕೂಡ ಅದರದೇ ಆದಂತ ಒಂದಿಷ್ಟು ಜನ ಆಸ್ತಿಕರಿರ್ತಾರೆ, ಒಂದಷ್ಟು ಜನ ನಾಸ್ತಿಕರಿರ್ತಾರೆ. ಇದೇ ರೀತಿ ಪ್ರತಿ ಒಂದಕ್ಕೂ ಕೂಡ ಈ ಪ್ರಕೃತಿಯ ಒಂದು ನಿಜವಾದಂತ ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವಸ್ತುಗಳಿಗೂ ಕೂಡ ಒಂದು ವಿರೋಧವಾದಂತ ವಸ್ತುಗಳು, ಅದು ಕರೆಂಟ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಆ ರೀತಿಯಾದಂತ ಒಂದು ಪರಿಸರವನ್ನ ನಿರ್ಮಾಣ ಮಾಡುವುದೇ ಈ ಪ್ರಕೃತಿ. ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದೇ ಈ ಪ್ರಕೃತಿ. ಎಲ್ಲವನ್ನು ಎಲ್ರೂ ಒಪ್ಪದಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇವತ್ತು ನನಗೆ ತಿಳಿದಂತ ಸತ್ಯ. ದೇವರುಗಳಂತಂದಾಗ ದೆವ್ವಗಳು ಅನ್ನುವಂಥದ್ದು ಇರಲೇಬೇಕು. ಅದಾವಾಗಲೇ ದೇವರುಗಳ ಬಗ್ಗೆ ಒಂದು ಭಕ್ತಿ ಭಯ ಅನ್ನುವಂಥದ್ದು ಬರುವಂತದ್ದು, ಇದು ಎಲ್ಲವೂ ಕೂಡ ಸಹಜ ಅನ್ನುವಂಥದ್ದು ಇವತ್ತು ನನಗೆ ಅರ್ಥ ಆದಂತ ಸತ್ಯ. ಸ್ನೇಹಿತರೆ, ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಮಟ್ಟದ ಕನಸನ್ನ ನನ್ಸ್ ಮಾಡ್ಕೊಳ್ಳುವಂತ ಒಂದು ಅದ್ಭುತವಾದಂತ ಅವಕಾಶ ಬೇಕಾ? ಅದು ಮೋದಿ ಕೇರ್ ಅನ್ನುವಂತ ಒಂದು ವಂಡರ್ಫುಲ್ ಆಪರ್ಚುನಿಟಿ. ವೆರಿ ಸಿಂಪಲ್. ಈಗಷ್ಟೇ ಒಂದು ಹೊಸ ಪ್ಲಾನ್ ಅನ್ನ ನಾವು ಲಾಂಚ್ ಮಾಡಿದೀವಿ, ಸಮೀರ್ ಮೋದಿ ಸರ್ ಇನ್ಫಿನಿಟಿ ಪ್ಲಾನ್ ಅನ್ನುವಂಥದ್ದು. ಈ ಒಂದು ಪ್ಲಾನ್ ಅನ್ನುವಂಥದ್ದು ಒಂದು ಧಮಾಕವನ್ನ ಕ್ರಿಯೇಟ್ ಮಾಡ್ತಾ ಇದೆ.
ಪ್ರತಿ ಒಂದು ವ್ಯವಸ್ಥೆನೂ ಕೂಡ, ಯಾವುದೇ ಒಂದು ಬಿಸ್ನೆಸ್ ಇರಬಹುದು, ಯಾವುದೇ ಒಂದು ವ್ಯವಸ್ಥೆ ಇರಬಹುದು, ತನ್ನ 25 ವರ್ಷ 30 ವರ್ಷಗಳ ಸಮಯದಲ್ಲಿ ಅದು ತನ್ನ ಅತ್ಯದ್ಭುತವಾದಂತ, ಅಂದ್ರೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪ್ಲೋರ್ ಆಗುವಂತ ಹಂತಕ್ಕೆ ತಲುಪತ್ತೆ. ಮೋದಿ ಕೇರ್ ಈಗ 29 ವರ್ಷದಿಂದ 30ನೇ ವರ್ಷಕ್ಕೆ ಕಾಲಘಟ್ಟಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಮೋದಿ ಕೇರ್‌ನಲ್ಲಿ ಒಂದು ಅದ್ಭುತವಾದಂತ ಬದಲಾವಣೆಗೆ ಬೇಕಾದಂತ ಪರ್ವಕಾಲ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಅಲ್ವಾ, ಜೀವನದಲ್ಲಿ ಒಂದು ಅದ್ಭುತವಾದಂತ ಸಮಯ ಅಂತ ಬರುತ್ತೆ. ಆ ಸಮಯದಲ್ಲಿ ಯಾರು ಬರ್ತಾರೋ ಅವ್ರನ್ನ ಅದೃಷ್ಟಶಾಲಿಗಳಂತ ಕರಿಬಹುದು. ಮೋದಿ ಕೇರ್ ಕೂಡ ಅಂತದೇ ಒಂದು ಸಂಕ್ರಮಣ ಕಾಲದಲ್ಲಿದೆ. ಈ ಸಂದರ್ಭದಲ್ಲಿ ತಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸಮಯ ಅನ್ನುವಂಥದ್ದು ಅತ್ಯಂತ ಅದ್ಭುತವಾದಂತ ಸಮಯ. ಜಸ್ಟ್ ಅಂಗಡಿ ಚೇಂಜ್ ಮಾಡೋದ್ರಿಂದ, ನಮ್ಮ ಮನೆ ಬಳಕೆ ಬೇಕಾಗಿರುವಂತ ವಸ್ತುಗಳನ್ನ ಬದಲಾಯಿಸೋದ್ರಿಂದ ನಮ್ಮ ಭವಿಷ್ಯವನ್ನ ಬದಲಾಯಿಸ್ಕೋಬಹುದು. ನಮ್ಮ ಅಕ್ಕಪಕ್ಕ ಇದ್ದ ವ್ಯಕ್ತಿಗಳ ಭವಿಷ್ಯವನ್ನ ಬದಲಾಯಿಸಬಹುದು. ಈ ದೇಶದ ಭವಿಷ್ಯವನ್ನ ಚೇಂಜ್ ಮಾಡಬಹುದು. ಯಾರೋ ಒಂದಿಬ್ರು ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳೋದಕ್ಕಿಂತ, ನಾನು ಯಾಕೆ ಒಂದು ಹೆಜ್ಜೆ ಇಡಬಾರ್ದು ಅನ್ನುವಂತ ಒಂದು ನಂಬಿಕೆಯಿಂದ ನೀವು ಶುರು ಮಾಡಿದ್ದೆ ಆದ್ರೆ ಸ್ನೇಹಿತರೆ, ಒಂದು ಅದ್ಭುತವಾದಂತ ಪ್ರಪಂಚವನ್ನ ಸೃಷ್ಟಿ ಮಾಡುವಂತ ಎಲ್ಲಾ ಶಕ್ತಿನೂ ಕೂಡ ಮೋದಿ ಕೇರ್‌ನಲ್ಲಿ ಇದೆ. ಅದಕ್ಕೆ ಏನ್ ಸಹಾಯ ಬೇಕು, ಅದಕ್ಕೆ ಏನ್ ಸಪೋರ್ಟ್ ಬೇಕೋ ಮಾಡೋದಕ್ಕೆ ಕಂಪನಿ ಇದೆ, ಲೀಡರ್ಸ್ ಗಳಿದ್ದಾರೆ, ನಾವುಗಳಿದ್ದೀವಿ, ನಿಮ್ಮನ್ನ ಕರೆದಂತ ವ್ಯಕ್ತಿಗಳಿದ್ದಾರೆ. ನಾವೆಲ್ಲರೂ ಸೇರಿ ಒಂದು ಸಣ್ಣ ಕೆಲಸ, ಒಂದು ಅಂಗಡಿ ಬದಲಾಯಿಸೋದ್ರಿಂದ ನಮ್ಮ ಬದುಕನ್ನ ಬದಲಾಯಿಸುವಂತ ಒಂದು ಅದ್ಭುತವಾದಂತ ಅವಕಾಶಕ್ಕೆ ನಾನು ನಿಮ್ಮೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಇವತ್ತಿನ ಈ ಒಂದು ಸಂಜೆ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಸಂಡೆ 7 ಗಂಟೆಗೆ ಬಹಳ ಯಥಾವತ್ತಾಗಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಿರುವಂತ ದಿವ್ಯದಾಸ್ ಸರ್ ಮತ್ತೆ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಬಹಳಷ್ಟು ಜನ ಲೀಡರ್ಗಳು ಕೂಡ ಇದ್ರಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಎಸ್, ಒಂದು ಅದ್ಭುತವಾದಂತ ಸಂಕ್ರಮಣ ಕಾಲ ಮೋದಿ ಕೇರ್‌ನಲ್ಲಿ ಶುರುವಾಗಿದೆ. ಎಲ್ಲಾ ಕಡೆನೂ ಕೂಡ ಇನ್ಫಿನಿಟಿ, ಅನಂತವಾದಂತ ಯಶಸ್ಸಿಗೆ ಬೇಕಾದಂತ ಒಂದು ವಿಜಯದ ವಾತಾವರಣ ಎಲ್ಲ ಕಡೆ ಕೂಡ ಸೃಷ್ಟಿ ಆಗ್ತಾ ಇದೆ. ಹೋದ ಕಡೆ ಜನಗಳು ಇವತ್ತು ಬಹಳ ಖುಷಿಯಿಂದ ನಮ್ಮನ್ನ ಸ್ವಾಗತಿಸ್ತಿದ್ದಾರೆ, ಈ ಪ್ಲಾನ್ ನ ಅಪ್ಕೊಂತಿದ್ದಾರೆ. ಇದರ ಒಂದು ನಾನೀಗ ಅಂತ ಇದ್ದೀನಿ, ಇದು ಒಂದು ಕೇವಲ ಜಸ್ಟ್ ಬೀಜ ಬಿತ್ತನೆ ಆಗ್ತಾ ಇದೆ. ಈ ಮುಂಗಾರುವಿಗೆ ಈಗಷ್ಟೇ ಸಣ್ಣ ಬೀಜ ಬಿತ್ತನೆ ಆಗ್ತಾ ಇದೆ. ಮುಂದಿನ 5-6 ತಿಂಗಳಲ್ಲಿ ನೀವು ನೋಡ್ತೀರಾ ಫಲವತ್ತಾದಂತ ರಿಸಲ್ಟ್ ಅನ್ನುವಂಥದ್ದು ಬರ್ಲಿಕ್ಕಿದೆ. ನಂಬಿಕೆ ಇದೆಯಾ ನಿಮ್ ಜೀವನದಲ್ಲಿ ಪವಾಡ ಆಗತ್ತೆ ಅಂತ ಹೇಳ್ತಾ, ಆ ಪವಾಡವನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ದಿವ್ಯಧರ್ ಸರ್, ಓವರ್ ಟು ಯು. ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. Thank you. Thank you so much. Thank you.